ಒಣಗಿದ ಹೊಲಗಳ ಮಧ್ಯೆ ಇರುವ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತ ವಾಸಿಸುತ್ತಿದ್ದನು. ವರ್ಷಗಳಾದರೂ ಅವನ ಬೆಳೆ ಕೈಗೂಡಲಿಲ್ಲ. ಆದರೆ ಅವನ ಹೋರಾಟ ಮಾತ್ರ ನಿಲ್ಲಿಲ್ಲ. ಒಂದು ದಿನ ಸಾಲಗಾರ ಕೋಪದಿಂದ ರಾಮುವಿನ ಮನೆಗೆ ಬಂದು, ರಾಮು, ನನ್ನ ಹಣವನ್ನು ಯಾವಾಗ ತೀರಿಸುತ್ತೀಯಾ ಎಂದು ಗದರಿಸಿದ. ರಾಮು ವಿನಯದಿಂದ, ದಯವಿಟ್ಟು ಇನ್ನೂ ಸ್ವಲ್ಪ ಸಮಯ ಕೊಡಿ ಎಂದು ಕೇಳಿಕೊಂಡನು. ಬಡತನ ರಾಮುವಿನ ಗೌರವವನ್ನೇ ಕಸಿದುಕೊಂಡಿತ್ತು. ಮನೆಯೊಳಗೆ ಹಸಿವಿನ ವಾತಾವರಣ ಇತ್ತು. ಅವನ ಹೆಂಡತಿ, ಇವತ್ತಿಗೆ ಉಳಿದಿರುವ ಅಕ್ಕಿ ಇಷ್ಟೆ ಎಂದು ದುಃಖದಿಂದ ಹೇಳಿದಳು. ಆದರೂ ರಾಮು ತನ್ನ ಮಕ್ಕಳಿಗೆ, ಚಿಂತಿಸಬೇಡ, ನಾಳೆ ಒಳ್ಳೆಯ ದಿನ ಬರುತ್ತದೆ ಎಂದು ಧೈರ್ಯ ತುಂಬಿದನು. ಪ್ರತಿ ರಾತ್ರಿ ರಾಮು ಸಣ್ಣ ದೀಪದ ಮುಂದೆ ಕೈಮುಗಿದು, ದೇವರೇ, ನನಗೆ ನಿಮ್ಮ ಮೇಲಿನ ನಂಬಿಕೆಯಷ್ಟೇ ಉಳಿದಿದೆ, ದಾರಿ ತೋರಿಸಿ ಎಂದು ಪ್ರಾರ್ಥಿಸುತ್ತಿದ್ದನು. ಬಿಸಿಲು ಎಷ್ಟೇ ಕಾಡಿದರೂ ರಾಮು ದುಡಿಮೆಯನ್ನು ಬಿಡಲಿಲ್ಲ. ಒಂದು ದಿನ ನನ್ನ ಜೀವನ ಬದಲಾಗುತ್ತದೆ ಎಂಬ ನಂಬಿಕೆಯಿಂದ ಒಣಮಣ್ಣನ್ನು ಅಗೆತುತ್ತಿದ್ದನು. ಆಗ ಅಕಶಾನ್ ಕ್ಲಾಂಗ್ ಎಂಬ ಶಬ್ದ ಕೇಳಿಸಿತು. ಇದೇನು ಎಂದು ಆಶ್ಚರ್ಯದಿಂದ ಮಣ್ಣನ್ನು ತೆಗೆಯಲು ಆರಂಭಿಸಿದ ರಾಮು ವರ್ಷಗಳಿಂದ ಅಡಗಿದ್ದ ಒಂದು ಹಳೆಯ ಪೆಟ್ಟಿಗೆಯನ್ನು ಕಂಡುಹಿಡಿದನು. ಪೆಟ್ಟಿಗೆಯನ್ನು ನಿಧಾನವಾಗಿ ತೆರೆದಾಗ ಚಿನ್ನದ ಬೆಳಕು ಎಲ್ಲೆಡೆ ಹರಡಿತು. ಚಿನ್ನ! ದೇವರೇ, ಧನ್ಯವಾದಗಳು ಎಂದು ರಾಮುವಿನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ನಂತರ ರಾಮು ತನ್ನ ಎಲ್ಲಾ ಸಾಲಗಳನ್ನು ತೀರಿಸಿ ಹೊಸ ಬದುಕು ಆರಂಭಿಸಿದನು. ಹಾಳಾದ ಮನೆಯನ್ನು ಸರಿಪಡಿಸಿ ಜಾನುವಾರುಗಳನ್ನು ಖರೀದಿಸಿದನು. ಒಮ್ಮೆ ಅವನನ್ನು ಅವಮಾನಿಸಿದ್ದ ಸಾಲಗಾರನೇ ಈಗ ಗೌರವದಿಂದ ಕೈಕುಲುಕಿದನು. ಶ್ರೀಮಂತನಾದ ಮೇಲೂ ರಾಮುವಿನ ಹೃದಯ ಬದಲಾಗಲಿಲ್ಲ. ಅವನು ಬಡವರಿಗೆ ಆಹಾರ ನೀಡಿ ಸಹಾಯ ಮಾಡುತ್ತಿದ್ದನು. ಕೊನೆಗೆ ತನ್ನ ಕಷ್ಟದ ದಿನಗಳಲ್ಲಿ ದೇವರು ತನ್ನ ಜೊತೆ ಇದ್ದರು ಎಂಬ ಕೃತಜ್ಞತೆಯಿಂದ ಒಂದು ಸುಂದರ ದೇವಾಲಯವನ್ನು ಕಟ್ಟಿಸಿದನು. ಗ್ರಾಮವೆಲ್ಲ ಸಂತೋಷದಿಂದ ತುಂಬಿತು. ಜೀವನ ನಮ್ಮನ್ನು ಎಷ್ಟೇ ಪರೀಕ್ಷಿಸಿದರೂ ನಂಬಿಕೆ, ಸಹನೆ ಮತ್ತು ದುಡಿಮೆ ಇದ್ದರೆ ಅದ್ಭುತಗಳು ಅನಿರೀಕ್ಷಿತವಾಗಿ ನಮ್ಮ ಜೀವನದಲ್ಲಿ ಬೆಳಗುತ್ತವೆ.